This is the new form that we want to introduce, right? Now, one thing to keep in mind is this is only for executives and not for agents as of now. Agents ik barbekadre, we will give separate forms to agents and they can do it. Now, whenever the agent wants to book something, ಅವರ ಮೊಬೈಲ್ ನಂಬರ್ ಅಫಿಷಿಯಲ್ ಮೊಬೈಲ್ ನಂಬರ್ ಹಾಕ್ಬಿಟ್ಟು ಮಾಡೋದು. ಇದರಲ್ಲಿ ಇಮೇಲ್ ಬರಲ್ಲ. we've created a different system. ಅವ್ರದ್ದು ಮೊಬೈಲ್ ನಂಬರ್ ಹಾಕ್ಬಿಟ್ಟು ಅದನ್ನ ಮಾಡೋದು. ಇನ್ನೊಂದೇನು ವೆರಿ 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 ಇಂಪಾರ್ಟೆಂಟ್ ಇಸ್ ದ್ಯಾಟ್ ವೆನ್ ಎವರ್ ದೆರ್ ಇಸ್ ಅ ಇಶ್ಯೂ ವಿತ್ ದ ಫಾರ್ಮ್, ಅಂದ್ರೆ ನಿಮ್ಗೆ ಏನೋ ಒಂದು ಡೇಟಾ ಹಾಕಬೇಕು ಬಟ್ ಅದ್ರದ್ದು ಫೀಲ್ಡ್ ಇಲ್ಲ ಅಂತ ಇದ್ರೆ ನೀವು ಬೇರೆ ಯಾವುದೋ ಫೀಲ್ಡಲ್ಲ ಅದನ್ನ ಡೇಟಾ ಹಾಕಕ್ ಹೋಗ್ಬೇಡಿ. ರೈಟ್. ಸೊ ದಿಸ್ ಇಸ್ ಜನರಲಿ ದ ಕೇಸ್. ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಆರ್ಗನೈಸೇಷನ್ ನೇಮ್ ಅಂತ ಇದ್ರೆ ಸಪೋಸ್ ಯು ವಾಂಟ್ ಟು ಪುಟ್ ಅಡ್ರೆಸ್ ಆಸ್ ವೆಲ್, ನೀವು ಆರ್ಗನೈಸೇಷನ್ ನೇಮ್ ಬ್ರಾಕೆಟ್ಸ್ ಅಡ್ರೆಸ್ ಅಂತ ಹಾಕಕ್ ಹೋಗ್ಬೇಡಿ. ರಾದರ್ ಆ ಥರ ಪ್ರಾಬ್ಲಮ್ ಇದ್ರೆ ಯು ಟೆಲ್ ಸೇಯಿಂಗ್ ದಿಸ್ ಪ್ರಾಬ್ಲಮ್ ವಿ ಹ್ಯಾವ್ ಸೊ ದಟ್ ವಿ ಕ್ಯಾನ್ ಮೇಕ್ ಇಂಪ್ರೂವ್ಮೆಂಟ್ಸ್ ಇನ್ ದ ಫಾರ್ಮ್. ಇಲ್ಲದೆ ಇದ್ರೆ ಡೇಟಾದು ಇಂಟಿಗ್ರಿಟಿನೇ ಕಡಿಮೆ ಆಗೋಗುತ್ತೆ. ಓಕೆ. ಸೊ ಸೇಲ್ಸ್ ಎಕ್ಸಿಕ್ಯೂಟಿವ್ ಅಫಿಷಿಯಲ್ ಕಾಂಟ್ಯಾಕ್ಟ್ ನಂಬರ್, ದೆನ್ ವಿ ಹ್ಯಾವ್ ಆರ್ಗನೈಸೇಷನ್ ನೇಮ್, ದೆನ್ ಆರ್ಗನೈಸೇಷನ್ ಟೈಪ್. ಆರ್ಗನೈಸೇಷನ್ ಟೈಪ್ ಅಂದ್ರೆ ವಾಟ್ ಎವರ್, ಸ್ಕೂಲ್ ಪ್ರೈವೇಟ್, ಸ್ಕೂಲ್ ಗವರ್ಮೆಂಟ್, ಕಾಲೇಜ್ ಪ್ರೈವೇಟ್, ಕಾಲೇಜ್ ಗವರ್ಮೆಂಟ್ ಆ್ಯಂಡ್ ಕಾರ್ಪೊರೇಟ್. Okay, then we have total organization strength. This is total number of students in the school or college. For example, ಇವಾಗ ದಿಸ್ ಇಸ್ ನಾಟ್ ನಮ್ಗೆ ಪಾರ್ಕಿಗೆ ಎಷ್ಟು ಜನ ಬರ್ತಾರೆ ಅಲ್ಲ, ಅವರ ಸ್ಕೂಲಲ್ಲಿ ಎಷ್ಟು ಜನ ಇದ್ದಾರೆ, 500 ಜನ ಇದ್ದಾರಾ, 1000 ಜನ ಇದ್ದಾರಾ, 300 ಜನ ಇದ್ದಾರಾ, ಅಥವಾ 50 ಜನ ಇದ್ದಾರಾ ಅಂತ. ದಿಸ್ ಇಸ್ ದ ಸ್ಟ್ರೆಂತ್ ಆಫ್ ದ ಸ್ಕೂಲ್. ದಿಸ್ ಗಾಟ್ ನಥಿಂಗ್ ಟು ಡೂ ವಿತ್ ಪಾರ್ಕಿಗೆ 30 ಜನ ಬಂದು ಸ್ಕೂಲಲ್ಲಿ 100 ಜನ ಇದ್ರೆ 100 ಇಲ್ಲಿ 100 ಅಂತ ಬರೆಯೋದು. ಪ್ಲೇಸ್ ಅಂದ್ರೆ ಫಾರ್ ಎಕ್ಸಾಂಪಲ್ ಸಿಟಿ ಅಥವಾ ಯಾವ ಏರಿಯಾ ವಾಟ್ ಎವರ್. ದೆನ್ ಸ್ಟೇಟ್ ಬರುತ್ತೆ, ಪಿನ್ ಕೋಡ್ ಬರುತ್ತೆ, ಮತ್ತೆ ಕಾಂಟ್ಯಾಕ್ಟ್ ಒನ್ ನೇಮ್. ಕಾಂಟ್ಯಾಕ್ಟ್ ಒನ್ ನೇಮ್ ಅಂದ್ರೆ ಟೀಚರ್ದು ಹೆಸರು, ಕಾಂಟ್ಯಾಕ್ಟ್ ಒನ್ ಡೆಸಿಗ್ನೇಷನ್, ಅವ್ರದ್ದು ಡೆಸಿಗ್ನೇಷನ್ ಏನಿದೆ, ಕಾಂಟ್ಯಾಕ್ಟ್ ಒನ್ ಫೋನ್ ಒನ್. ಇದು ಮೂರು ಕಂಪಲ್ಸರಿ ಇದೆ ಇಲ್ಲಿ. ಆಯ್ತಾ. ದೆನ್ ವಿ ಆಲ್ಸೋ ಹ್ಯಾವ್ ಕಾಂಟ್ಯಾಕ್ಟ್ ಒನ್ ಫೋನ್ ಟು, ಅದೇ ಟೀಚರ್ದು ಎರಡನೇ ಫೋನ್ ನಂಬರ್ ಇದ್ರೆ ಅದು ಬಿಟ್ಟು ಕಾಂಟ್ಯಾಕ್ಟ್ ಟು ನೇಮ್ ಡೆಸಿಗ್ನೇಷನ್ ಫೋನ್ ಒನ್ ಫೋನ್ ಟು. ಇದು ಅದೇ ಸ್ಕೂಲಿಂದ ಇನ್ನೊಂದು ಯಾರಾದ್ರೂ ಟೀಚರ್ ಇದ್ರೆ ಅವರಿಗೆ ಏನಾದ್ರೂ ಅವ್ರ ಹತ್ರ ಮಾತಾಡಬೇಕು ಅಂದ್ರೆ ಅದೊಂದಿದೆ. ಸೊ ದಿಸ್ ಇಸ್ ಆಲ್ ಅಬೌಟ್ ದ ಸ್ಕೂಲ್. ಓಕೆ. ನೆಕ್ಸ್ಟ್ ಕಮ್ಸ್ ಪ್ಯಾಕೇಜ್ ಡೀಟೇಲ್ಸ್ ಅಂತ. ಪ್ಯಾಕೇಜ್ ಡೀಟೇಲ್ಸ್ ಅಲ್ಲಿ ಫಸ್ಟಿಗೆ ಯಾವ ಪಾರ್ಕ್ ಅಂತ, ಓನ್ಲಿ ವಾಟರ್ ಪಾರ್ಕ್, ಓನ್ಲಿ ಸ್ನೋ ಪಾರ್ಕ್, ವಾಟರ್ ಪಾರ್ಕ್ ಪ್ಲಸ್ ಸ್ನೋ ಪಾರ್ಕ್, ಆ ಥರದ್ದು ಅದೊಂದು ಬರುತ್ತೆ. ದೆನ್ ಸ್ಕೂಲ್ ಎ ಕ್ವಾಂಟಿಟಿ. ಸ್ಕೂಲ್ ಎ ಅಂದ್ರೆ LKG ಟು ಕ್ಲಾಸ್ 2. ಫಾರ್ ಎಕ್ಸಾಂಪಲ್ ಇವಾಗ ಸ್ಕೂಲ್ ಎ 50 ಸ್ಟೂಡೆಂಟ್ಸ್ ಇದ್ದಾರೆ ಅಂದ್ರೆ ಸ್ಕೂಲ್ ಎ ರೇಟ್ ಸೆಲೆಕ್ಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಯು ಮೈಟ್ ಸೇ ಇಟ್ ಇಸ್ 949, ಅಥವಾ ಏನಾದ್ರೂ ಡಿಸ್ಕೌಂಟ್ ಕೊಟ್ಟಿದೀವಿ ಎಗ್ರಿ ಮಾಡಿರೋದು, ಫಾರ್ ಎಕ್ಸಾಂಪಲ್ ಮಹಾದೇವ್ ಎಗ್ರಿ 10 rupees ಡಿಸ್ಕೌಂಟ್ ಕೊಡ್ಬೋದು ಅಂತ, ದೆನ್ ಹಿಯರ್ ಯು ಮೈಟ್ ಪುಟ್ ಇಟ್ ಆಸ್ 939. ಓಕೆ. ಸೊ ಇದಕ್ಕೆ ಮಾತ್ರ ಸ್ಕೂಲ್ ಎ ಕ್ವಾಂಟಿಟಿ, ಈ 50 ಕ್ವಾಂಟಿಟಿಗೆ ಮಾತ್ರ ಇದಿರೋದು. ನೆಕ್ಸ್ಟ್ ಸ್ಕೂಲ್ ಬಿ ಕ್ವಾಂಟಿಟಿ. ಸಪೋಸ್ ಸ್ಕೂಲ್ ಬಿ ಅಲ್ಲಿ 40 ಮಕ್ಕಳು ಬರ್ತಾ ಇದ್ದಾರೆ ಆಟ್ 1049. ಹಾಗೇನೆ ಕಾಲೇಜ್ ಕ್ವಾಂಟಿಟಿ, ಕಾಲೇಜ್ ರೇಟು, ಮತ್ತೆ ಕಾಂಪ್ಲಿಮೆಂಟರಿ ಟೀಚರ್ ಕ್ವಾಂಟಿಟಿ. ಇಲ್ಲಿ ಮ್ಯಾಕ್ಸಿಮಮ್ ಅಲೌಡ್ ಇಸ್ 10:1. ನಿಮ್ಗೆ ಅರ್ಥ ಆಗ್ತಾ ಇದೆ? ಇವಾಗ ನೋಡಿ, ಇಲ್ಲಿ ಟೋಟಲ್ 50 + 40 90 ಜನ ಮಕ್ಕಳಿದ್ದಾರೆ. ಸೊ ನಿಮ್ಗೆ ಟೀಚರ್ಸ್ ಅಲೌಡ್ ಆರ್ 9 ಅಲ್ವಾ. ಸಪೋಸ್ ಯು ಎಗ್ರಿ, ಇಲ್ಲ ನಮ್ಗೆ ಒಂದೊಂದು 2 ಎಕ್ಸ್ಟ್ರಾ ಕೊಡಬೇಕು ಅಂತ, ಅದನ್ನ ಎಕ್ಸ್ಟ್ರಾ ಕಾಂಪ್ಲಿಮೆಂಟರಿ ಟೀಚರ್ ಕ್ವಾಂಟಿಟಿ ಅಂಡರ್ 2 ಹಾಕ್ಬೇಕು. ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ದ ರೀಸನ್ ಫಾರ್ ದಿಸ್ ಇಸ್, ಇದೇನಿದೆ ಅದು ನಿಮ್ಗೆ ಕರೆಕ್ಟ್. ಇವಾಗ ನಮ್ದು ಏನ್ ರೂಲ್ ಇದೆ ಅದ್ರ ಪ್ರಕಾರ ಏನಾದ್ರೂ ಎಕ್ಸ್ಟ್ರಾ ಕೊಡ್ತಾ ಇದ್ರೆ ಬಂದು ಎಕ್ಸ್ಟ್ರಾ ಕೂರ್ಲಿ. ಟಿಕೆಟಿಂಗ್ ಅವ್ರಿಗೂ ಗೊತ್ತಾಗ್ಬೇಕು ಎಕ್ಸ್ಟ್ರಾ ಕೊಡ್ತಾ ಇದೀವಿ, ಆನ್ ಪರ್ಪಸ್ ವಿ ಆರ್ ಗಿವಿಂಗ್ ಎಕ್ಸ್ಟ್ರಾ ಅಂತ. ಓಕೆ. ದೆನ್ ಕಮ್ಸ್ ಪೇಡ್ ಟೀಚರ್ ಕ್ವಾಂಟಿಟಿ. ಐಡಿಯಲಿ ಐ ಡೋಂಟ್ ಎನ್ಕರೇಜ್ ಎಕ್ಸ್ಟ್ರಾ ಕಾಂಪ್ಲಿಮೆಂಟರಿ. ಪೇಡ್ ಟೀಚರ್ಸ್ ಇಲ್ಲ 3-4 ಜನ ಎಕ್ಸ್ಟ್ರಾ ಬರ್ತಾರೆ ಅಂದ್ರೆ, ಲೆಟ್ ಅಸ್ ಸೇ 4 people ಕಮ್, ಸ್ಟ್ಯಾಂಡರ್ಡ್ 4 ಜನ ಬರ್ತಾರೆ ಅಂತ, ಪೇಡ್ ಟೀಚರ್ ರೇಟು 1409. ಸೊ ಇದಾಯ್ತು. ಸೊ ನಾವು ದಿಸ್ ಕವರ್ಸ್ ಯೋರ್ ಬೇಸಿಕ್ ಡೀಟೇಲ್ಸ್ ಆಫ್ ಎಷ್ಟು ಜನ ಬರ್ತಾರೆ, ಏನು ಪಾರ್ಕು ಅಂತ. ಅಪಾರ್ಟ್ ಫ್ರಮ್ ದಿಸ್ ಕಮ್ಸ್ ಪ್ಯಾಕೇಜ್ ಇನ್ಕ್ಲೂಷನ್ಸ್. ಪ್ಯಾಕೇಜ್ ಇನ್ಕ್ಲೂಷನ್ಸ್ ಅಲ್ಲಿ ಬ್ರೇಕ್ಫಾಸ್ಟ್ ಅಟ್ GRS. ಇವಾಗ ಅವ್ರ ಬ್ರೇಕ್ಫಾಸ್ಟ್ ಇಲ್ಲ ಅಂದ್ರೆ ನೋ ಅಂತ ಹಾಕೋದು. ಅಥವಾ 5 ಆಪ್ಷನ್ ಇದೆ. ಬ್ರೇಕ್ಫಾಸ್ಟ್ 1 ಅಂದ್ರೆ 150 rupeesಗೆ ಇಡ್ಲಿ, ವಡಾ, ಮಿನಿ ಮಸಾಲ ದೋಸಾ, ಚೌಚೌಬಾ, ಟೀ ಅಂಡ್ ಕಾಫಿ. ಇದು ನಮ್ಮ ಏನ್ ಸ್ಟ್ಯಾಂಡರ್ಡ್ ಇದೆ ಅದು. ಸಪೋಸ್ ವಾಟ್ ಎವರ್ ಯು ಹ್ಯಾವ್ ಅಗ್ರೀಡ್, ಸಪೋಸ್ ದೇ ಹ್ಯಾವ್ ಅಗ್ರೀಡ್ ಫಾರ್ 5, ಅದನ್ನ ಮಾರ್ಕ್ ಮಾಡೋದು.
Now there might come a scenario where you feel ಇಲ್ಲ ಏನೋ ನೆಗೋಷಿಯೇಟ್ ಮಾಡ್ಬಿಟ್ಟು ಅವರು ₹150 ಬೇಡ, ನನಗೆ ₹140 ಬೇಕು, ಎಗ್ರಿ ಮಾಡಿದ್ದೀವಿ, ವಾಟ್ ಎವರ್, ಮಹಾದೇವ್ಸ್ ಆಲ್ಸೋ ಎಗ್ರೀಡ್ ಅಂತ. ಅವಾಗ ಅದರ್ ಅಂತ ಹಾಕ್ಬಿಟ್ಟು ಅದರಲ್ಲಿ ಏನಿದೆ, ಇವಾಗ ಫಾರ್ ಎಕ್ಸಾಂಪಲ್ ಯು ಮೈಟ್ ರೈಟ್ ಸೇಯಿಂಗ್ ₹140 and then you will put the menu here. ಇಡ್ಲಿ, ವಡಾ, BF3 BF2 ಸೆಲೆಕ್ಟ್ ಮಾಡಿದ್ರೆ ಆಗುತ್ತೆ ಸರ್? ಹಂಗ್ ಮಾಡಕ್ಕಾಗಲ್ಲ. ಫುಲ್ ಡಿಸ್ಕ್ರಿಪ್ಷನ್ ಬರೆಯೋದ್ರ ಬದಲು ಹಂಗೂ ಮಾಡ್ಕೋಬಹುದು. ಓಕೆ, ಯು ಕ್ಯಾನ್ ಪುಟ್ 140 and whatever. ದಿಸ್ ಈಸ್ ಫಾರ್ ವಾಟ್ ಯು ಸೇ ticketing ಗೆ ಅರ್ಥ ಆಗ್ಲಿಕ್ಕೆ, ರೈಟ್? So you can put 140 BF3, probably you can do that as well, right? Similarly for lunch, no lunch, school lunch, veg biryani combo, non-veg biryani combo and others ಏನಾದರೂ ಇದ್ರೆ, ಸೊ ಇಲ್ಲಿ ಸ್ಕೂಲ್ ಲಂಚ್ ಅಂತ ಹಾಕ್ತೀನಿ. Then welcome drink plus ice cream ಅಥವಾ welcome drink plus badam milk. So that we can select. Snacks alone, no snacks, samosa and others. Let's say samosa. Dinner packet ಏನಾದರೂ ಬೇಕು ಅಂದ್ರೆ. Then costume. ಎಸ್ ಅಂದ್ರೆ ಟಿ ಶರ್ಟ್ ನಮ್ದು ನಾರ್ಮಲ್ ಏನಿದೆ, ನೋ ಅಂದ್ರೆ ನೋ, ಅದರ್ ಏನಾದರೂ ಇದ್ರೆ. ಸಾಕ್ಸು ಎಸ್ಸು. ದೆನ್ ಫ್ರೆಶನ್ ಅಪ್ ಅಟ್ GRS, ಎಸ್ ಆರ್ ನೋ. ಇವಾಗ ಫ್ರೆಶನ್ ಅಪ್ ಅಟ್ GRS, ನೋ ಅಂದ್ರೆ ಏನಿಲ್ಲ. ಇವಾಗ ಎಸ್ ಅಂದ್ರೆ ಏನಾದರೂ ಅವ್ರು ಎಷ್ಟು ಗಂಟೆಗೆ ಪಾರ್ಕಿಗೆ ಬರ್ತಾರೆ ಅಂತ. ಫಾರ್ ಎಕ್ಸಾಂಪಲ್, ವಿಲ್ ಅರೈವ್ ಅಟ್ GRS by 8:30 AM, ಆ ಥರ ಏನಾದರೂ ಒಂದು. ದೆನ್ ಟ್ರಾನ್ಸ್ಪೋರ್ಟೇಷನ್ ಸ್ಟೇಟಸ್. ಟ್ರಾನ್ಸ್ಪೋರ್ಟೇಷನ್ ಸ್ಟೇಟಸ್ ಬುಕ್ಡ್ ಬೈ GRS, ಸ್ಕೂಲ್ ವಿಲ್ ಅರೇಂಜ್ ಆ್ಯಂಡ್ ಥ್ರೂ ಏಜೆಂಟ್. ಇದು ಬುಕ್ಡ್ ಬೈ GRS ಅಂದ್ರೆ ಇವಾಗ ಮೆಲ್ವಿನ್ ಅವರು ಬುಕ್ ಮಾಡಿದ್ರೆ ಅದ್ರದ್ದು ಏನು ಡೀಟೇಲ್ ಹಾಕ್ಬೇಕಾಗಿಲ್ಲ ಇಲ್ಲಿ. ಬಟ್ ಬುಕ್ಡ್ ಬೈ GRS ಮತ್ತೆ ಸ್ಕೂಲ್ ವಿಲ್ ಅರೇಂಜ್. ಸ್ಕೂಲ್ ವಿಲ್ ಅರೇಂಜ್ ಅಂದ್ರೆ ಸ್ಕೂಲ್ ಅವ್ರ ಪಾಡಿಗೆ ಮಾಡ್ಕೋತಾ ಇದ್ದಾರೆ ಅಂತ. ಅಥವಾ ಥ್ರೂ ಏಜೆಂಟ್, ಏಜೆಂಟು ಬುಕ್ ಮಾಡಿದ್ದಾರೆ, ಇದು ಬುಕ್ ಮಾಡಿದ್ದಾರೆ ಅಂದ್ರೆ ಥ್ರೂ ಏಜೆಂಟ್ ಅಂತ ಹಾಕೋದು. ದೆನ್ ಏಜೆಂಟ್ ಅಂತ ಬಂದಾಗ ನಾವೆಲ್ಲ ಏಜೆಂಟ್ ಐಡಿ ಹಾಕೊಂಡಿದ್ರೆ ನಾವು OTF ಹಾಕೋದಕ್ಕೆ ಅಷ್ಟಿದಲ್ಲ ಸರ್, ಇನ್ನೊಂದು ಫಾರ್ಮ್ ಫಿಲ್ ಮಾಡೋದು ನಾವು? ಇಲ್ಲ, ಇದಕ್ಕೆ ಇದು ಸುಮ್ಮನೆ ಇನ್ಫಾರ್ಮೇಶನ್ಗೋಸ್ಕರ ಮಾತ್ರ. ಏಜೆಂಟ್ ಇದು ಮುಂದೆ ಹೋಗ್ತಾ ಏಜೆಂಟ್ ಅವರೇನೆ ಫಾರ್ಮ್ ಫಿಲ್ ಮಾಡೋ ಥರದ್ದು ಮಾಡ್ತಾ ಇದ್ರು. ಏಜೆಂಟ್ ಅವರೇನೆ ಈ ಡೀಟೇಲ್ ಫಾರ್ಮ್ ಫಿಲ್ ಮಾಡೋ ಥರದ್ದು, ದಟ್ ಇಸ್ ದ ಸಿಸ್ಟಮ್ ದಟ್ ವಿ ಆರ್ ಡೂಯಿಂಗ್. ಬಟ್ ಅದರಲ್ಲಿ ಒಂದು ಲೆವೆಲ್ ನೆಕ್ಸ್ಟ್ ಇರುತ್ತೆ. ಏನಾಗುತ್ತೆ, ಏಜೆಂಟ್ ಫಿಲ್ ಮಾಡಿದ್ಮೇಲೆ ಒಂದು ವೆರಿಫಿಕೇಶನ್ ಫ್ರಮ್ ಸೇಲ್ಸ್ ಟೀಮ್ ಆಗಬೇಕು, ಸರಿ ಇದೆಯಾ ಇಲ್ವಾ ಅಂತ. ದಟ್ ವಿ ವಿಲ್ ಸಿ ಹೌ ಟು ಡೂ ಇಟ್. ದೆನ್ ಕಮ್ಸ್ ಪ್ರೂಫ್ ಆಫ್ ಬುಕಿಂಗ್ ಕನ್ಫರ್ಮೇಶನ್, ಸ್ಕೂಲ್ ಲೆಟರ್ ಹೆಡ್ ಆರ್ ಅಡ್ವಾನ್ಸ್ ಪೇಮೆಂಟ್ ರಿಸೀವ್. ಸ್ಕೂಲ್ ಲೆಟರ್ ಹೆಡ್ ಶುಡ್ ಹ್ಯಾವ್ ನೇಮ್ ಆಫ್ ಸ್ಕೂಲ್ ಕ್ಲಿಯರ್ಲಿ ಮೆನ್ಷನ್. ಸೊ ನಿಮ್ದು ಏನಿದೆ ಅದನ್ನ ಇಲ್ಲಿ ಅಪ್ಲೋಡ್ ಮಾಡ್ತೀರಾ. ದೆನ್ ಕಮ್ಸ್ ಎಕ್ಸ್ಪೆಕ್ಟೆಡ್ ವಿಸಿಟೆಡ್. ವಾಟ್ ಇಸ್ ದ ಎಕ್ಸ್ಪೆಕ್ಟೆಡ್ ವಿಸಿಟೆಡ್? ಇಷ್ಟೆಲ್ಲ ಆದ್ಮೇಲೆ ಇಫ್ ದೇರ್ ಈಸ್ ಎನಿ ಅದರ್ ಇನ್ಫಾರ್ಮೇಶನ್ ವಿಚ್ ಇಸ್ ಮಿಸ್ಸಿಂಗ್, ವಿಚ್ ಯು ವಾಂಟ್ ಟು ಶೇರ್ ವಿತ್ ದ ಟಿಕೆಟಿಂಗ್, ಇವಾಗ ಎನಿ ಅದರ್ ಅರೇಂಜ್ಮೆಂಟ್ಸ್ ಟು ಬಿ ಮೇಡ್. ಫಾರ್ ಎಕ್ಸಾಂಪಲ್, ನನ್ಗೆ ಇವಾಗ ಮನ್ಸಿಗೆ ಬರ್ತಾ ಇದೆ, ಬಸ್ ಶುಡ್ ಬಿ ಪಾರ್ಕ್ಡ್ ಇನ್ ದ ಫ್ರಂಟ್. ಇದು ಬೇಡ, ನಾನು ಹೇಳ್ಬಾರ್ದಿತ್ತು, ಆಮೇಲೆ ಎಲ್ರು ನೀವು ಇದನ್ನೇ ಹಾಕ್ತೀರಾ. ಡ್ರೈವರ್ಸ್ ರಿಕ್ವೆಸ್ಟೆಡ್ ಟು ಗೋ, ಎಂಟ್ರಿ ಬೈ 2 o'clock. ವಾಟ್ ಎವರ್, ನಾ ಅದೆಲ್ಲ ಬರೆಯಲ್ಲ. ಈ ವಿಡಿಯೋ ಪಾರ್ಟ್ ಕಟ್ ಮಾಡಿ ತೆಗಿತೀನಿ ನಾನು. ಎಲ್ಲ ಹಾಳ್ಬಿಡ್ತಾರೆ ಆಮೇಲೆ ಹುಡುಗರು. ಹಾ, what else? What can be something which is illogical? Teacher will wear cooling glass. Will be wearing cooling glass. Whatever, I don't know. They might not say anything. They might say something. ಏನಾದರೂ ಎಕ್ಸ್ಟ್ರಾ ಇದ್ರೆ ಅದನ್ನ ಬರೀರಿ. ಅಥವಾ ದೇ ವಾಂಟ್ ಟು ಗೋ ಟು ಸ್ನೋ ಪಾರ್ಕ್ ಫಸ್ಟ್, ಆ ಥರ ಏನಾದರೂ ಇದ್ರೆ ಅದನ್ನ ಬರೀರಿ. ಸೊ ಇದಾದ್ಮೇಲೆ ನೆಕ್ಸ್ಟ್ ಪಾಯಿಂಟ್ ಇಲ್ಲಿ ಏನ್ ಬರ್ತಿದ್ದೀನಿ ಅಂದ್ರೆ, ಎನಿ ಅಡ್ವಾನ್ಸ್ ಪೇಮೆಂಟ್ ವಿಚ್ ಇಸ್ ಮೇಡ್ ಬೈ ಸ್ಕೂಲ್ ಶುಡ್ ಬಿ ಫಿಲ್ಡ್ ವಯಾ ಅಡ್ವಾನ್ಸ್ ಪೇಮೆಂಟ್ ಫಾರ್ಮ್. ಎನ್ಶೋರ್ ಟು ಆಡ್ ಕರೆಕ್ಟ್ ಆರ್ಡರ್ ID ವೈಲ್ ಫಿಲ್ಲಿಂಗ್ ದ ಸೇಮ್. ಇವಾಗ ನೀವು ಸೇವ್ ಮಾಡ್ಬೇಕಾದ್ರೆ ಆರ್ಡರ್ ID ಬರುತ್ತೆ. ಆ ಆರ್ಡರ್ ID ಹಾಕ್ಬಿಟ್ಟು ಅಡ್ವಾನ್ಸ್ ಪೇಮೆಂಟ್ ಅಲ್ಲಿ ಹಾಕಿದ್ರೆ ಅದು ಸ್ಕೂಲಿಗೆ ಬಂದು ಆಟೋಮ್ಯಾಟಿಕ್ ಆಗಿ ಕನೆಕ್ಟ್ ಆಗುತ್ತೆ. ಬಟ್ ಇಲ್ಲಿ ರೆಸಿಪ್ಟ್ ಐಡಿ ರಿಸಿಪ್ಟ್, ಯಾ, ದಿಸ್ ಇಸ್ ಅಡ್ವಾನ್ಸ್ ಪೇಮೆಂಟ್ ರಿಸಿಪ್ಟ್, ನಾಟ್ ರಿಸಿಪ್ಟ್ ID. ದಿಸ್ ಇಸ್ ಪ್ರೂಫ್ ಆಫ್ ಬುಕಿಂಗ್ ಕನ್ಫರ್ಮೇಶನ್. ಇಲ್ಲಿ ನಾವು ಎಲ್ಲೂ ರಿಸಿಪ್ಟ್ ID ಅದು ಇದು ಏನು ಟ್ರ್ಯಾಕ್ ಮಾಡ್ತಾ ಇಲ್ಲ. ಬಿಕಾಸ್ ಏನಾಗುತ್ತೆ ಅಂದ್ರೆ ಅಡ್ವಾನ್ಸ್ ಪೇಮೆಂಟ್ ಹೋಗಿ ಅಡ್ವಾನ್ಸ್ ಪೇಮೆಂಟ್ ಟ್ರ್ಯಾಕರ್ ಅಲ್ಲೇ ಕೂರುತ್ತೆ. ಅಲ್ಲ ಸರ್, ಕೆಲವು ಏನಾಗುತ್ತೆ, ನಮ್ಗೆ ಲೆಟರ್ ಕೊಟ್ಟಿರಲ್ಲ, ಬರೀ ಅಡ್ವಾನ್ಸ್ ಹಾಕ್ಬಿಟ್ಟು ಕನ್ಫರ್ಮ್ ಮಾಡ್ತಾರೆ. ಐ ನೋ, ಬಟ್ ನೀವು ಆರ್ಡರ್ ಬುಕ್ ಮಾಡಿರ್ತೀರ ಅಲ್ವಾ? ಆರ್ಡರ್ ಬುಕ್ ಮಾಡಿದ್ಮೇಲೆ ನೀವು ಆ ಆರ್ಡರ್ ID ಇಂದ ನೀವು ಅಡ್ವಾನ್ಸ್ ಆಗಿದೆ ಅಂತ ಅಡ್ವಾನ್ಸ್ ಪೇಮೆಂಟ್ ಟ್ರ್ಯಾಕರ್ ಅಲ್ಲಿ ಟ್ರ್ಯಾಕ್ ಮಾಡ್ತೀರಾ. First we have to book the ಫಸ್ಟ್ ಅಡ್ವಾನ್ಸ್. Yes, first you have to book the order. Then you have to book the advance.
ಸರ್ ಮತ್ತೆ ಇಲ್ಲಿ ರೆಸಿಪ್ಟ್ ಹಾಕ್ಬೇಕಾದ್ರೆ ಹೆಂಗ ಹಾಕೋದು ಸರ್? Some proof you need, no? ಹಾ You need some proof. ಕರೆಕ್ಟ್. ಸ್ಕೂಲ್ ಲೆಟರ್ ಕೊಡ್ಲಿಲ್ಲ, ಅಡ್ವಾನ್ಸ್ ಮಾಡಿದ್ರು. Hmm. ನಾವು ಫಸ್ಟ್ ಈಗ ಅಡ್ವಾನ್ಸ್ ರಿಸಿಪ್ಟ್ ಫಾರ್ಮ್ ಫಿಲ್ ಮಾಡ್ಬೇಕಂದ್ರೆ ನಾವು ಇದನ್ನ ಫಿಲ್ ಮಾಡ್ಬೇಕು ಅವಾಗ. ಸೊ ದೆನ್ ಅಗೇನ್ Both are interlink ಆಗ್ಬಿಡುತ್ತೆ. ನಾವು ಹಾ. ಫಸ್ಟ್ ಅದನ್ನ ಫಾರ್ಮ್ ಫಿಲ್ ಮಾಡ್ಬೇಕು. ಹಾ. ಹಾಕ್ಬೋದು ಸರ್. ಫಸ್ಟ್ ಅಡ್ವಾನ್ಸ್ ನಾವ್ ಮಾಡ್ಬೇಕು. ಇವಾಗ ಮಾಡ್ತಾ ಇರೋದು ಅದೇ ತರ ಸರ್. ಫಸ್ಟ್ ಇಲ್ಲ, ನಂಗೊಂದು ಹೇಳಿ. Okay. Then we will remove advance payment received. How can we take school letterhead from all schools? That we can take some Like, ತುಂಬಾ ಸ್ಕೂಲ್ಸ್ ಕೊಡಲ್ಲ, ಲೈಕ್ ತುಂಬಾ ಏನೋ ವಾಟ್ಸ್ಆಪ್ ಅಲ್ಲಿ ಏನೋ ಕನ್ಫರ್ಮೇಶನ್ ಕೊಡ್ತೀರಲ್ವಾ? ಓಕೆ, ಸ್ಕೂಲ್ ಲೆಟರ್ ಹೆಡ್ ಆರ್ ವಾಟ್ಸ್ಆಪ್ ಸ್ಕ್ರೀನ್ ಶಾಟ್ ಅಂತ ಹಾಕ್ತೀನಿ. ಓಕೆ, ಅದು ಅಡ್ವಾನ್ಸ್ ಪೇಮೆಂಟ್ ರಿಸಿಪ್ಟ್ ಅಂತ ಇಲ್ಲಿ ತೆಗೆದು ಬಿಡಿ. ಅಪ್ಲೋಡ್ ಮಾಡೋದು ಅಡ್ವಾನ್ಸ್ ಪೇಮೆಂಟ್ ರಿಸಿಪ್ಟ್ ಅಪ್ಲೋಡ್ ಮಾಡಬೇಕಾಗಿಲ್ಲ. ಅಲ್ಲಿ ಆಟೋಮ್ಯಾಟಿಕ್ ಅಲ್ಲಿಂದ ಅದು ಇಂಟರ್ಲಿಂಕ್ ಆಗ್ಬಿಡುತ್ತೆ. ಈ ಸಿಸ್ಟಮು ಆ ಸಿಸ್ಟಮು ಇಂಟರ್ಲಿಂಕ್ ಆಗುತ್ತೆ. ವಿ ಡೋಂಟ್ ನೀಡ್ ಎನಿಥಿಂಗ್. ಲಾಸ್ಟಿಗೆ ಇಲ್ಲೊಂದಿದೆ ಕ್ರೆಡಿಟ್ ಪೇಮೆಂಟ್ ಅಂತ. ದಿಸ್ ಹ್ಯಾಸ್ ಟು ಬಿ ಅಪ್ರೂವ್ಡ್ ಬೈ ಮ್ಯಾನೇಜರ್. ಇಲ್ಲೂ ಅಷ್ಟೇನೆ, ಎಸ್ ನೋ ಆಯ್ತಾ. ದಿಸ್ ಇಸ್ ಓನ್ಲಿ ಫಾರ್ ಟಿಕೆಟಿಂಗ್ ಟು ಅಂಡರ್ಸ್ಟ್ಯಾಂಡ್ ಕ್ರೆಡಿಟ್ ಪೇಮೆಂಟ್ ಇದೆಯಾ ಇಲ್ವಾ ಅಂತ. ಇವಾಗ ಇಫ್ ಅ ಸ್ಕೂಲ್ ಪೇಸ್ ಅಮೌಂಟ್ 3-4 ಟೈಮ್ಸ್, ಸೇಮ್ ಆರ್ಡರ್ ID ಹಾಕ್ಬಿಟ್ಟು ಬುಕ್ ಮಾಡಿದ್ರೆ ಹೋಗಿ ಅದೇ ಸ್ಕೂಲ್ ಹೆಸರಲ್ಲಿ ಅಮೌಂಟು ಕೂತ್ಕೊಳ್ಳುತ್ತೆ. ನಿಮ್ಗೆ ಅರ್ಥ ಆಯ್ತಲ್ವಾ? ಇಷ್ಟೆಲ್ಲ ಮಾಡಿ ದೆನ್ ಯು ಜಸ್ಟ್ ಕ್ಲಿಕ್ ಸಬ್ಮಿಟ್. ಒಂದ್ಸತಿ ಸಬ್ಮಿಟ್ ಮಾಡಿದ್ಮೇಲೆ ದೆನ್ ಆರ್ಡರ್ ಸಕ್ಸಸ್ ವಿಲ್ ಕಂಟಿನ್ಯೂ ವಿತ್ ಇಟ್. ಸೊ ನಾವು ಫ್ರಮ್ ಡಿಸೆಂಬರ್ ಆನ್ವರ್ಡ್ಸ್ ವಿ ವಿಲ್ ಫಾಲೋ ದಿಸ್. ಆಯ್ತಾ? ಇದರಿಂದ ಏನಾಗ್ಬಿಡುತ್ತೆ ಅಂದ್ರೆ ನಿಮ್ದು ಇವಾಗ ಎಲ್ಲ ಓರಲ್ ಕಮ್ಯುನಿಕೇಶನ್ ಇರೋದೆಲ್ಲ ಕಡಿಮೆ ಆಗ್ಬಿಡುತ್ತೆ. ಈವನ್ ಫಾರ್ ದ ಆರ್ಡರ್ ಸಕ್ಸಸ್ ಗೈ, ಸಪೋಸ್ ಇವಾಗ ದೇ ವಾಂಟ್ ಟು ನೋ GRS ಅವರು ಮೆಲ್ವಿನ್ ಏನ್ ಅರೇಂಜ್ ಮಾಡಿದ್ದಾರೆ ಅಂತ, ಅದ್ ನೀವು ಹೇಳ್ಬೇಕಾಗಿಲ್ಲ. ಬಿಕಾಸ್ ಇಲ್ಲಿ ನೀವು ಬುಕ್ಡ್ ಬೈ GRS ಅಂತ ಬರ್ದಿದ್ರೆ ಅವರೇನೆ ಮೆಲ್ವಿನ್ ಹತ್ರ ಮಾತಾಡ್ಕೊಂಡು ಕೋಆರ್ಡಿನೇಟ್ ಮಾಡ್ಕೋತಾರೆ. Okay, or if the school says no, I want something, then they will mark it as booked by GRS and give the lead to Melvin. Yes, sir. Okay, so this is how we have planned it. Basically, ಏನಾಗ್ಬಿಡುತ್ತೆ ಅಂದ್ರೆ, let me stop.